ಗೈಸ್ ಸ್ಯಾರಿ ಡ್ರೇಪ್ ಮಾಡಿ ಆಯಿತು. ಏನು ಹೇಳಬೇಕು ನಾನು ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ನಾನು ರೆಡಿ ಆಗ್ತಾಯಿದ್ದೀನಿ ಫೋಟೋಶೂಟಿಗೆ. ಆ್ಯಂಡ್ ಇವಾಗ ನನ್ನ ಫೇಸ್ ಮೇಕಪ್ ಮಾಡ್ತಿದ್ದಾರೆ. ಕರ್ಲ್ಸ್ ಮಾಡಿ ಆಯಿತು. ಒತ್ತಕ್ಕ ಅಮ್ಮಗುಟಿ ಒತ್ತಕ್ಕ ತಗೊಂಬಂದ್ರು. ಹಿಡಿಸ್ತಲ್ಲ ಇಲ್ಲ ಅಮ್ಮಗುಟಿ ಹೊಡೆಯಚ್ಚು. ಇವಾಗ ಸಮಾಧಾನ ಆಯಿತು ಗೈಸ್. ಆ ಲೆನ್ಸ್ വെച്ചിട്ട് വെള്ളം it is keep on coming. your lens ಮನ್ನಂಗಟಿ ಲೆನ್ಸ್ ಪಾಪ ದೇವಟ ತಗೊಂಡ್ರು ನಿನ್ನೆ. ಇಪ್ಪ ಮಾತಿ ಐ ಟುಕ್ ಔಟ್. ಶಿ ಇಸ್ ಗೋನಾ ಕೀಪ್ her lens. അതെന്താ ഗ്രേപ്പ് ജ്യൂസ് അല്ലേ? മധുരം പറ്റില്ലല്ലോ. ആ, എനിക്കും മധുരം പറ്റൂല. സോറി, I paid. Did you message him? 3:30 will be in the location. 3:30 will be in location. ഇങ്ങോട്ട് വന്ന് നോക്കാം മോളെ. ഇങ്ങോട്ട് കണ്ണടച്ചോ. ഓക്കെ ആണോ? ആ, ഇപ്പോൾ ഓക്കെ ആണ്. ഓക്കെയാ? ഷുഗർ വാങ്ങണം മോളെ, നല്ലുണ്ട്. എന്താ ചേച്ചി ഷുഗറാ? ഷുഗർ വാങ്ങണം. ഓ, ഐലൈനർ ഷുഗർ. ലാക്മി രസമില്ല. ഓ, ഷുഗർ സ്പ്രെഡാവില്ല. ഒരുക്കിട്ട് അവിടെ നിന്ന് വെച്ചോ. രാവിലെ വയ്ക്കുമല്ലേ. ഓക്കെ. എൻ്റെ അമ്മക്കുട്ടി ഇല്ല ഉണ്ടല്ലേ. ಗೈಸ್, ಸ್ಯಾರಿ ಡ್ರೇಪ್ ಮಾಡಿ ಆಯಿತು. ಇವಾಗ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀವಿ. ನನ್ನ ಮೇಕಪ್ಪು ಮುಗೀತು. ಮೇಕಪ್ಪು ಮಾಡಿಬಿಟ್ರು ಗೈಸ್ ಚೇಚಿನ. ಆ್ಯಕ್ಚುಲಿ ನಾನು ಜಸ್ಟು ಹೇರ್ ಸ್ಟೈಲ್ ಸ್ಯಾರಿ ಡ್ರೈಪಿಂಗಿಗೆ ಕರೆದಿದ್ದು. ನನಗೆ ಶಕ್ತಿ ಇಲ್ಲ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಮೇಕಪ್ಪು ಅವರೇ ಮಾಡಿಬಿಟ್ರು. ಆ್ಯಂಡ್ ಇವಾಗ ಹೇರ್ ಸ್ಟೈಲಲ್ಲೇ ಇರೋದು. ಯಾಕಂದರೆ ನನಗೆ ಮಲ್ಲಿಗೆ ಹೂವು ತೊಗೊಂಡಿದ್ದೀನಿ. ಸೊ ಮಲ್ಲಿಗೆ ಹೂವದಲ್ಲಿ ಇದು ಇವಾಗ ಇರೋದು ಟಾಸ್ಕ್. ಲೆಟ್ಸ್ ಸಿ ಹಿಂಗೆ ಬರುತ್ತೆ ಅಂತ. ಆ್ಯಕ್ಚುಲಿ ಸ್ಯಾರಿ ಬಂದು ನಾನು ಮುಂಡೆಲ್ಲ ಚೇಚಿ ಅದು ಮುಂಡು ಸ್ಯಾರಿ ಅಂತ ಬರುತ್ತೆ, ಅದು ಹಾಕ್ಕೊಳ್ಳೋಣ ಅಂತ ಇದ್ದಿದ್ದು. ಬದೇನು ಆ ಸ್ಯಾರಿಗೆ ಸೆಟ್ ಮುಂಡು, ಅದಕ್ಕೆ ಎರಡು ಏನು ಅದೇ ಎಕ್ಸ್ಪ್ಲೇನ್ ಮಾಡಿ. ಎರಡು ಇರುತ್ತಂತೆ ಗೈಸ್, ಅದು ಪಾರ್ಟಿಷನ್ 2 ಕ್ಲಾತ್ ಇರಬೇಕಂತೆ. ಅದು ನಂಗೆ ಗೊತ್ತಿಲ್ಲ. ನಾನು ಶಾಪಲ್ಲಿ ಕೇಳಿದೆ ಕಲ್ಯಾಣ್ ಸಿಲ್ಕ್ಸಲ್ಲಿ, ನಾನು ಆ್ಯಕ್ಚುಲಿ ಸೆಟ್ ಮುಂಡು ಹಾಕ್ಕೊಬೇಕು ಅಂತ. ನೋಡಿದ್ರೆ ಇದ್ರಲ್ಲಿ ಕಲೆಕ್ಷನ್ ತೋರಿಸಿದ್ರು. ಓಕೆ, ಇದಲ್ಲೇ ಅನಿಸುತ್ತೆ ಅಂತ ನಾನು ಇದು ತೊಗೊಂಡೆ. ಇವಾಗ ಸ್ಯಾರಿ ಉಟ್ಕೊಂಡೆ. ಆ ಸೆಟ್ ಮುಂಡು ಆಗಿಲ್ಲ. ನೆಕ್ಸ್ಟ್ ಟೈಮ್ ಓಣಮಲ್ಲಿ ಮಾಡೋಣ. ನಾನು ಲೊಕೇಶನ್ ಹತ್ರ 3:30 ಇರಬೇಕು. ಇತ್ರ ಮದಿ ಚೀಚಿ ಹಿಂಗೆ ಎಂಡಿಂಗ್ ಮಾಡಿ. ಒಂದು ಸ್ವಲ್ಪ ಜನ ಕೇಳಿದ್ದೀರಾ ಮಲಯಾಳಂ ನೀವು ಹಿಂಗೆ ಕಲ್ತ್ರಿ ಅಂತ. ಸರ್ವೈವ್ ಮಾಡಬೇಕಂದ್ರೆ ಕಲೀಲೇಬೇಕಲ್ವ ಗೈಸ್. ಸೊ ಎಲ್ಲ ಚೀಚಿ ಬಫ್ ಬೇಡ, ಇತ್ರ ಹಿಂಗೆ. ನನಗೆ ಏನು ಅಮ್ಮುಕುಟ್ಟಿಗೆ ಕನ್ನಡ ಗೊತ್ತಿಲ್ಲ ಗೈಸ್. ಕನ್ನಡ ಗೊತ್ತಿಲ್ಲ, ತಮಿಳು ಗೊತ್ತಿಲ್ಲ, ಓನ್ಲಿ ಮಲಯಾಳಂ. ಮತ್ತು ಅವ್ರ ಹತ್ರ ಮಾತಾಡಬೇಕಂದ್ರೆ ಹ್ಯಾವ್ ಟು ಲರ್ನ್ ಮಲಯಾಳಂ ಅಲ್ವಾ. ಸೊ ಅದಕ್ಕೆ ಮಲಯಾಳಂ ಕಲಿತೆ. ನೋ ಅದರ್ ಆಪ್ಷನ್. ನನ್ನ ಅತ್ತೆ ಹತ್ರ ಮಾತಾಡ್ಬೇಕಂತ ನಾನು ಮಲಯಾಳಂ ಕಲ್ತಿದ್ದು.
ಯೂಟ್ಯೂಬ್ ನೋಡ್ಕೊಂಡು ನಾನು ಕಲಿತೆ. ಒಂದು ಸ್ವಲ್ಪ ನನ್ನ ಹಸ್ಬೆಂಡ್ ಹೇಳ್ಕೊಟ್ರು ಆ್ಯಂಡ್ ಒಂದು ಸ್ವಲ್ಪ ಅಮ್ಮುಕುಟ್ಟಿ ದಿನ ಎಂಗೇಜ್ಮೆಂಟ್ ಆದಮೇಲೆ ನಂದು ದೇವಟದು ದಿನ ನನಗೆ ನೈಟ್ ಹೊತ್ತು ಕಾಲ್ ಮಾಡ್ತಿದ್ರು. ಸೊ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ನಾನು ದಿನ ಮಾತಾಡ್ತಿದ್ದೆ. ಸೊ ಆವಾಗ ಅವರು ಮಲಯಾಳಮಲ್ಲೇ ನನ್ನ ಹತ್ರ ಮಾತಾಡ್ತಾ ಇದ್ದಿದ್ದು, ಹೇಳ್ಕೊಡ್ತಾಯಿದ್ರು ಅಮ್ಮುಕುಟ್ಟಿ ಸಮ್ಟೈಮ್ಸ್ ಯಾರನ್ನ ಹಿಂಗೆ ಕರಿಬೇಕು, ಮತ್ತು ಏನು ತಿನ್ನೋಕ್ಕೆ ಏನು ಹೇಳಬೇಕು, ಹೋಗೋಕ್ಕೆ ಏನು ಹೇಳಬೇಕು, ಆ ಥರ ಚಿಕ್ಕ ಚಿಕ್ಕ ವರ್ಡ್ಸ್ ದಿನ ಹೇಳ್ಕೊಡ್ತಾಯಿದ್ರು. ಸೊ ನಾನು ಹಂಗೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲಿವರೆಗೂ ರೀಚ್ ಆಗಿದ್ದೀನಿ. ಚೀಚಿ ಇದು ಹಿಂಗನೇ ചെയ്തല്ലേ, ಇದು ഇങ്ങനെ ഇവിടെ ഇവിടുന്ന് അത് സറുലല്ലേ അല്ല അതേപോലെ ನನಗೆ ಈ ಥರ ವಿಶು ಫೋಟೋಶೂಟೆಲ್ಲ ಮಾಡಬೇಕಂತ ತುಂಬ ಆಸೆ ಇತ್ತು ಗೈಸ್. ಅದಕ್ಕೆ ನಾನು ದೇವೇಟಾಗಿ ಹೇಳಿ ಈ ಸತಿ ಮಾಡಿಸ್ಕೊತಾ ಇರೋದು. ದೇವೇಟನೂ ಇದ್ದಾರೆ ಈ ಫೋಟೋಶೂಟಲ್ಲಿ. ಆಗೋಯ್ತು. ಸೊ ನನಗೆ ಹಬ್ಬ ಟೈಮಲ್ಲಿ ಯುಗಾದಿ ಆಗಿರಲಿ, ದೀಪಾವಳಿ ಆ ಥರ ಎಲ್ಲ ನಾನು ಫೋಟೋಶೂಟ್ ಮಾಡ್ಕೊಳ್ಳೋಣ ಈ ವರ್ಷ ಫುಲ್ಲು ಅಂತ ಇದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಗೋಸ್. ಇಟ್ಸ್ ಜಸ್ಟ್ ಅ ಮೆಮೊರಿ ಅಷ್ಟೇ. ಗೈಸ್ ಇವಾಗ ಅಮ್ಮುಕುಟ್ಟಿ ಬರ್ತಾರೆ, ಅವ್ರ ರಿಯಾಕ್ಷನ್ ನೋಡಬೇಕು. ಗೈಸ್ ಫೈನಲಿ ರೆಡಿ ಆಗಿದ್ದೀನಿ. ಹೌ ಇಸ್ ದಿಸ್ ಲುಕ್? ಮಲ್ಲುಗಲ್ ಥರ ಕಾಣಿಸ್ತಾ ಇದ್ದೀನಾ? ಏನಕ್ಕೆ ಈ ಫೋಟೋಶೂಟ್ ಮಾಡ್ತಿರೋದಂದರೆ, ಆ್ಯಸ್ ಎವ್ರಿಬಡಿ ನೋ, ನಾಳೆ ಎಲ್ಲ ನಾಳಿದ್ದು ವಿಶು ಹಬ್ಬ. ಅದಕ್ಕೆ ನಾನು ಹೀಗೆ ರೆಡಿಯಾಗಿರೋದು. ವಿಶು ಫೋಟೋಶೂಟ್ಗೋಸ್ಕರ ನಾನು ಹಿಂಗೆ ರೆಡಿಯಾಗಿರೋದು. ಆ್ಯಂಡ್ ದೇವೇಟ ರೆಡಿ ಆಗ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ಹಿಂಗೆ ರೆಡಿಯಾಗಿರೋದು ಗೈಸ್. ಈ ಸೆಟ್ ಸ್ಯಾರಿದಲ್ಲಿ ಫಸ್ಟ್ ಟೈಮ್ ಹೀಗೆ ರೆಡಿಯಾಗಿರೋದು. ಸೊ ಆಕ್ಸೆಸರೀಸ್ ಬಂದು ಈ ಬ್ಯಾಂಗಲ್ಸ್ ಬಂದು ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡೆ. ಇದು ಬಂದು ಗೋಲ್ಡ್ ಇಯರಿಂಗ್, ಗೋಲ್ಡ್ ನೆಕ್ಲೆಸ್ ಆ್ಯಂಡ್ ಮಾಟಿ. ಇದು ಬಂದು ನಾನು ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದ್ದಿದ್ದಲ್ಲ ಅದು ಬಂದು ಅದು ನೆಕ್ ಪೀಸ್ ಥರ, ಅದು ಒಂದು ನೆಕ್ ಪೀಸ್ ಥರ ತೊಗೊಂಡಿದ್ದೆ ಜಯನಗರಲ್ಲಿ. ಸೊ ಚೇಚಿ ಅದನ್ನ ನೋಡಿಬಿಟ್ಟು ಈ ದಾರ ಇದೆಲ್ಲ, ಆ ದಾರನ 2 ಸೈಡಲ್ಲಿ ತೆಗ್ಬಿಟ್ಟು ಜಸ್ಟ್ ಒಂದು ಬ್ಯಾಕಲ್ಲಿ ಹ್ಯಾಂಗಿಂಗ್ ಥರ ಇಕ್ಕಿದ್ದಾರೆ. ಆ್ಯಕ್ಚುಲಿ ನಂದು ಐಡಿಯಾ ಇದ್ದಿದ್ದು ಇದ್ದಿಕ್ಕಕ್ಕೆ. ಸೊ ಇದು ಬದಲು ಶಿ ಹಸ್ ಕೆಪ್ ದ್ಯಾಟ್ ಬಿಕಾಸ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ. ಈ ಲೇಸಿಗೆಲ್ಲ ಲೈಕ್ ಗ್ರೀನ್ ಆ್ಯಂಡ್ ರೆಡ್ ಇದೆಲ್ಲ, ಅದಕ್ಕೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹಿಂಗೆ ಇಕ್ಕಿದ್ದಾರೆ. ಐ ಹೋಪ್ ಯು ಲೈಕ್ ದಿಸ್ ಲುಕ್. ಐ ಹೋಪ್ ದಿ ಫೋಟೋಶೂಟ್ ಕಮ್ಸ್ ವೆರಿ ನೈಸ್ಲಿ. ಫೋಟೋಸ್ ಆಗಿರಲಿ ಮತ್ತು ಏನಿದೆ ವೀಡಿಯೋಸ್ ಪ್ರತಿಯೊಂದೂ ಚೆನ್ನಾಗಿ ಬರಲಿ ಅಂತ ಬೇಡ್ಕೊತೀನಿ. ಓಹ್, ಉಂಗುರ ಹಾಕ್ಕೊಂಡಿಲ್ಲ. ಉಂಗುರ ವಂಕಿ ಉಂಗುರ ಇದೆ, ಅದೊಂದು ಹಾಕ್ಕೊತೀನಿ. ವಂಕಿ ಉಂಗುರ ಒಂದು ಹಾಕ್ಕೊಂಡ್ರೆ ಸೆಟ್. ಗೈಸ್ ಇವಾಗ ಹೊಡ್ತಾ ಇದ್ದೀವಿ ನಾವು. ದೇವಟ ನೋಡಿ ಹೇಗಿದ್ದಾರೆ, ಬ್ಯೂಟಿಫುಲ್ ಹ್ಯಾಂಡ್ಸಮ್. ನಮ್ಮ ಅಮ್ಮುಕುಟ್ಟಿ ನೋಡಿ ಪಾಪ, ಆಲ್ ವರ್ಕ್ ಅಮ್ಮುಕುಟ್ಟಿ ಇವತ್ತು ಪಾಪ. ಆ್ಯಂಡ್ ಬ್ಯೂಟಿಫುಲ್, ಸಾರಿ ಐ ಆಮ್ ಬ್ಯೂಟಿಫುಲ್, ಈಸ್ ಹ್ಯಾಂಡ್ಸಮ್. ದೇವಟ ಕುರ್ತಾನೆ 3,000 ಗೈಸ್. ಇದು ಜಾಸ್ತಿ ಆಗಿದೆ ಆ್ಯಕ್ಚುಲಿ ನಮ್ಮ ಬಿಲ್ಲಲ್ಲಿ. ಸೊ ತುಂಬ ಚೆನ್ನಾಗಿದೆ ಮೆಟೀರಿಯಲ್, ಮತ್ತು ಆದರೆ ಒಳಗಡೆ ಲೈನಿಂಗ್ ಹೊಡೆದಿಲ್ಲ ಅವರು. ಸೊ ದೇವಟಾಗಿ ಮೇ ಬಿ ಇರಿಟೇಷನ್ ಆಗ್ಬೋದು ಶೂಟ್ ಮಾಡಾಗ. ವೇಸ್ಟಿ ಹಾಗೆ ನಾವಿಬ್ಬರು ಕಾಂಟ್ರಾಸ್ಟಾ ಏನೋ ಗೊತ್ತಿಲ್ಲ, ಏನೋ ಒಂದು ಲೆವೆಲಿಗೆ ಮ್ಯಾಚ್ ಮಾಡಿದ್ದೀವಿ. ಆ್ಯಂಡ್ ಅಮ್ಮುಕುಟ್ಟಿ ನಮಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಲ್ಲಿ ಕೃಷ್ಣ ಎಲ್ಲ ಅರೇಂಜ್ ಮಾಡಿ ಫೋಟೋಶೂಟ್, ಕೃಷ್ಣ ಜೊತೆ ಫೋಟೋಶೂಟ್ ಮಾಡ್ತಾ ಇರೋದು ಆ್ಯಕ್ಚುಲಿ. ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಜೊತೆ ಬರ್ತಾಯಿದ್ದಾರೆ.
ನಾವು ಲೊಕೇಶನ್ ಹತ್ರ ರೀಚ್ ಆದ್ವಿ ಗೈಸ್. ಪಾಪ ಅಮ್ಮುಗುಟಿ ಶಿ ಇಸ್ ಮೇಕಿಂಗ್ ಮೈ ಸ್ಯಾರಿ ಪ್ರಾಪರ್. ಅದಕ್ಕೆ ಎಂದಮ್ಮೆ ಅದು ಲೆನ್ಸ್ ಹಾಕಿಟ್ಟು ರೋಸ್ ರನ್ನಿಂಗ್. ಮೈ ಮೇಕಪ್ ಇಸ್ ಮೇಕಪಿಂಗ್ ಅಲ್ವಾ ಗೈಸ್? ನೋಡಿ ನಮ್ಮ ಸೆಟಪ್ ದೇವಸ್ಥಾನ ಒಳಗಡೆ ಒಂದು ಕೃಷ್ಣದು ಸೆಟಪ್ ಮಾಡಿದ್ದೀವಿ. ನಮ್ಮದು ವಿಡಿಯೋ ಇದೆ, ಅದಕ್ಕೆ ಇರಿ ತೆಗಿಬೇಡಿ. ಓ ಕಳ್ಳ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದೀವಿ ದೇವಸ್ಥಾನ ಒಳಗಡೆ. ಇವರೇ ನಮ್ಮ ಕ್ಯಾಮ್ರಾಮ್ಯಾನ್ ಸುಹೇಲ್ ಅಂತ. ನಿಮ್ಗೇನಾದ್ರು ಕ್ಯಾಮ್ರಾ ಫೋಟೋಗ್ರಾಫಿ ಬೇಕಂದರೆ ಈಸ್ ಫ್ರಮ್ ಕುಂಬಲ. ಇವನ ಸುಹೇಲ್ ಬ್ರೋನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನೋಡಿ ಅಮ್ಮುಕುಟಿ ಪಾಪ ನಮಗೋಸ್ಕರ ಅವಾಗಿಂದ ಶಿ ಇಸ್ ವೇಟಿಂಗ್ ಫಾರ್ ಅಸ್. ಆಮೇಲೆ ನಮಗೊಂದು ಫೋಟೋ ಹಿಡ್ಕ. ಲೆನ್ಸ್ ಹಾಕೊಂಡ್ರೆ ತುಂಬ ಕಷ್ಟಪ್ಪ, ತುಂಬ ಇರಿಟೇಷನ್ ಆಗ್ತಿತ್ತು ನೋಡಿ. ಆ್ಯಕ್ಚುಲಿ ಇದು ನೆಕ್ ಪೀಸ್. ನಾವೇನು ಮಾಡಿದ್ವಿ, ಈ ಥರ ಕೂದಲಿಗೆ ಇದ್ದಾಕಿದ್ವಿ. ದೇವಟ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ದೇವಟ ಇದ್ದಿದ್ದಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ವಿಶು ಫೋಟೋಶೂಟ್ ದೇವಟಕ್ಕೆ ಇಷ್ಟ ಆಯಿತು ಫೋಟೋಶೂಟು. ನೋಡೋಣ, ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ, ವೀಡಿಯೋಸ್ ಎಲ್ಲ ಅವ್ರು ಎಡಿಟ್ ಮಾಡಿ ಕೊಡೋದಲ್ಲಿ ಇರೋದು. ಸೊ ನಾಳೆ ವೀಡಿಯೋಸ್ ಬರಬೇಕು, ನಮಗೆ ಕೊಡಬೇಕು ಅವರು, ಯಾಕಂದರೆ 15th ಇಸ್ ವಿಶು. ನಾಳೆ ನೈಟ್ ಒಳಗಡೆ ಅವ್ರು ಕೊಟ್ಟರೆ ನಾವು 15th ಅಪ್ಲೋಡ್ ಮಾಡ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ. ಹಂಗಲ್ಲ ಅಯ್ಯೋ ಇದು ಸೀಸನ್ ಇದೆಲ್ಲ ನನ್ನ ತಲೆನೇ ಹೊಡೆದಾಕ್ಬಿಡ್ತಾರೆ. ಎಕ್ಸ್ಟೆನ್ಷನು ರಿಮೂವ್ ಮಾಡೋಕೆ ಗೊತ್ತಿಲ್ಲ, ಹಿಂಗೆ ರಿಮೂವ್ ಮಾಡೋಕೆ ನೋಡ್ತಾ ಇದ್ದಾರೆ. ಮಧ್ಯದಲ್ಲಿ ಇಲ್ಸಿ ಇಯರ್ ರಬ್ಬರ್ ಬ್ಯಾಂಡ್ಸ್ ಅದೇ ದ್ಯಾಟ್ ಯು ನೀಡ್ ಟು ಕಟ್. ನನ್ನ ಕೂದಲು ನಾನು ಕಟ್ ಮಾಡಬೇಡಿ. ಆ್ಯಕ್ಚುಲಿ ಆ ಆಂಟಿ ಚೇಚಿ ಹೇಳಿದ್ರು ಅಮ್ಮ ಕೈಯಲ್ಲಿ ಕಟ್ ಮಾಡಿಸ್ಕೊಳ್ಳಿ ಅಂತ. ಯಾಕೆ ಅಮ್ಮ ಕೊಟ್ಟು ಕೂದಲು ಕಟ್ ಮಾಡಿಬಿಡಕ್ಕ ಅಂತ ಹೇಳಿದೆ. ಆದರೆ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಡ್ರೇಪ್ ಮಾಡಿದ್ದಾರೆ. ಮೇಕಪ್ಪು ಫೋಟೋಸಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಸ್ನಾನ ಮಾಡಿದ್ರೇ ನನಗೆ ರಿಲ್ಯಾಕ್ಸ್ ಆಗೋದು ಗೈಸ್. ಮತ್ತು ಹೊಟ್ಟೆ ತುಂಬ ಹಶ್ವು, ಹೋಗಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು. ದೇವಟ ಏನು ಹೇಳ್ತಿದ್ದಾರೆ ನೋಡಿ. ಯಾಕೆ ದೇವಟ ಕಷ್ಟ ಚೆನ್ನಾಗಿ ಕಾಣಬೇಕಲ್ಲ ನಿಮ್ಮ ಕಣ್ಣಿಗೆ. ನಾನು ನಿಮ್ಮನ್ನ ಇಂಪ್ರೆಸ್ ಮಾಡ್ತಾನೆ ಇರಬೇಕಲ್ವ. ವಿತೌಟ್ ಮೇಕಪ್ ನನಗೆ ಇಷ್ಟ ಅಲ್ಲ, ಹೆಂಡದಿನ ವಿತ್ ಮೇಕಪ್ ನನಗೆ ಇಷ್ಟ ಅಲ್ಲ. ವಿತ್ ಮೇಕಪ್ ಚೆನ್ನಾಗೇ ಇಲ್ಲ ಅಲ್ವಾ, ನೀವು ಹೇಳಿ ಫ್ರೆಂಡ್ಸ್. ವಿತ್ ಮೇಕಪ್ಪಾ ವಿತೌಟ್ ಮೇಕಪ್ಪಾ? ಆದರೆ ನಾನೇನು ಹೇಳೋದು ಹೇಳಿ. ಆದರೆ ಚೆನ್ನಾಗಿ ಇರುತ್ತೆ ಬಟ್ ವಿತೌಟ್ ಮೇಕಪ್ ಓನ್ಲಿ ಯು ಲುಕ್ ಗುಡ್. ಯು ಆರ್ ಬ್ಯೂಟಿ ವಿತೌಟ್ ಮೇಕಪ್. ನಿಮ್ಮ ಹಸ್ಬೆಂಡ್ ಈ ಥರ ನಿಮ್ಮನ್ನ ಪ್ಯಾಂಪರ್ ಇಲ್ಲಾಂದರೆ ಈ ಥರ ಯಾವಾಗಲೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ರೆ, ಈಸ್ ದಿ ಬೆಸ್ಟ್ ಪರ್ಸನ್ ಇನ್ ಯೋರ್ ಲೈಫ್. ಈಸ್ ದ ವೆರಿ ಬೆಸ್ಟ್ ಪರ್ಸನ್. ತುಂಬ ದಿವಸ ಆದಮೇಲೆ ನಾನು ಮಂಕಿ ರಿಂಗ್ ಹಾಕ್ಕೊಂಡಿರೋದು, ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ. ಇದು ಹಿಂಗೆ ಹಾಕ್ಕೊಳ್ತೀನಿ ನಾಳಿದ್ದು ಹಬ್ಬವರೆಗೂ. ಹಾಂ, ಲೆಟ್ ಇಟ್ ಬಿ ಇನ್ ಮೈ ಹ್ಯಾಂಡ್ ಅಲ್ವಾ. ಆದರೆ ಗೋಲ್ಡ್ ಏನು ಕಲರ್ ಹೋಗುತ್ತೆ, ಕಲರ್ ಡಿಮ್ ಆಗುತ್ತೆ ಗೋಲ್ಡ್ ಸ್ವಲ್ಪ. ಹಿಂಗೆ ವರ್ಕೌಟ್ ಎಲ್ಲ ಮಾಡಾಗ ಬಿಚ್ಚಿ ಇಕ್ಕಿರ್ತೀನಿ, ಹಬ್ಬ ದಿವಸ ಹಾಕ್ಕೊತೀನಿ. ಚೆನ್ನಾಗಿದೆ ಇವತ್ತು ಮಂಕಿ ರಿಂಗ್, ತುಂಬ ಚೆನ್ನಾಗಿದೆ. ನನಗೆ ಟಯರ್ಡ್ ಆಯಿತು. ನನಗೆ ಅವಾಗಿಂದ 3 ಅವರಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಓಫ್, ತುಂಬ ನೋವ್ತಿತ್ತು, ತಲೆನೇ ನೋವು ಬಂದುಬಿಟ್ಟಿದೆ ಗೈಸ್. ರೆಡಿ ಆಗೋದು ಸಾಕು, ಈ ಥರ ಬಿಚ್ಚೋದು ಸಾಕು. Thank God I become a boy.
ಥ್ಯಾಂಕ್ ಗಾಡ್ ಐ ಬಿಕೇಮ್ ಎ ಬಾಯ್ ಅಂತ ಹೇಳ್ತಾ ಇದ್ದಾರೆ ದೇವೇಟ. ಪ್ರೌಡ್ ಆಫ್ ಮೈ ಸೆಲ್ಫ್. ಇದೆಲ್ಲ ನನಗೆ ಆಗಲ್ಲಪ್ಪ ಇಷ್ಟು. If you were a girl, no. One time I will do. Then I will get to know difficulty of this. Then I will never do, baby. If you're a girl, no, ಇಷ್ಟೇ ಕಷ್ಟ ಇದ್ರೂ ನೀವು ಮಾಡ್ಕೊಂತೀರಾ. ಇಲ್ಲ. ಮಾಡ್ಕೊಂಡೇ I would have become a tomboy. ಟಾಮ್. But I cut my hair. ಅಯ್ಯೋ. ಏನು ಬೇಡ. ಫೈನಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಬಂದೆ ಗೈಸ್. ಊಟ ತಿಂದಮೇಲೆ ನನಗೆ ಮೈ ಒಂದು ಸ್ವಲ್ಪ ಸಮಾಧಾನ, ಐ ಮೀನ್ ಬ್ಯಾಟ್ರಿ ಚಾರ್ಜ್ ಆಗಿದ್ದು. ಇವತ್ತು ನನಗೆ ಮೇಕಪ್ ಮಾಡಾಗ ಒಂದು ಆರ್ಡರ್ ಬಂತು. ಈ ಆರ್ಡರ್ ಬಂದು ರುಪೀಸ್ 2600. 2000. ಹೌ ಮಚ್ ಬೇಬಿ ಡಿಡ್ ಯು ಪೇ? 2000 ಸಮಥಿಂಗ್ ಅಂತೆ ಗೈಸ್, ನನಗೂ ಗೊತ್ತಿಲ್ಲ. 2500 ಬೇಬಿ. ಬೇಬಿ ದಿಸ್ ಒನ್. ಒಳಗಡೆ ನಾನು ತುಂಬ ಡ್ರೆಸ್ಸಸ್ ಬ್ಯಾಗ್ ಓಪನ್ ಥರ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಅದು ತಕ್ಕಂತಿಗೆ ಈ ಒಳಗಡೆ ಹಾಕ್ಕೊಳ್ಳೋಕ್ಕೆ ತೊಗೊಂಡಿರೋದು ಗೈಸ್. ಒಳ್ಳೆ ರಿವ್ಯೂ ಇದೆ ಆ್ಯಕ್ಚುಲಿ. ಬಟ್ ಲಿಫ್ಟಿಂಗ್ ಅಂತ, ಬಟ್ ಲಿಫ್ಟಿಂಗ್ ಶೇಪ್ ವೇರ್ ಅಂತ ಇದು. ಒಳ್ಳೆ ರಿವ್ಯೂ ಇದೆ, ಅದಕ್ಕೆ ನಾನು ಇದು ತೊಗೊಂಡಿರೋದು. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಬಟ್ ದೆನ್ ಇದು ನೀವು ಯೂಸ್ ಮಾಡಿದ್ರೆ ನಿಪ್ಪಲ್ ಟೇಪ್ ನೀವು ಯೂಸ್ ಮಾಡಬೇಕು. ಸೊ ಇವತ್ತು ಡೇ ವಾಸ್ ರಿಯಲಿ ಬ್ಯುಸಿ ಆ್ಯಂಡ್ ಐ ಲವ್ಡ್ ಟುಡೇ. ತುಂಬ ಇಷ್ಟ ಆಯಿತು ನನಗೆ. ಏನಕ್ಕೆ ಅಂದರೆ ಆ ಶೂಟಿಂಗ್ ನಂಗೆ ಬಂದು ರೆಡಿ ಮಾಡೋದು, ಸ್ಯಾರಿ ಎಲ್ಲ ಕಟ್ಟೋದು ಅವರೇ, ನನಗೇನು ಕೆಲಸ ಇಲ್ಲ, ಜಸ್ಟ್ ಕೂತ್ಕೊಳ್ಳೋದು ಅಷ್ಟೇ. ದಟ್ ವಾಸ್ ಮೈ ವರ್ಕ್ ಟುಡೇ. ಫೋಟೋಗ್ರಾಫರ್ ಬರೋದು, ಫೋಟೋ ತೊಗೊಳ್ಳೋದು. ಇಟ್ ವಾಸ್ ವೆರಿ ಗುಡ್ ಡೇ. ದೇವೇಟ, ನಿಮಗೆ ಏನಾದರೂ ಹೇಳ್ಬೇಕಂತ ಇದೆಯಾ? ಹೇಳಿ. ಏನು ಹೇಳಬೇಕು? ನಾನು ಸ್ಟೋರೇಜ್ ಮುಗಿಯೋಶಲೇ ಹೇಳಿ ಪ್ಲೀಸ್. ಹೇಳಬೇಕು? ಹೌ ವಾಸ್ ಯುವರ್ ಡೇ? ತುಂಬ ಚೆನ್ನಾಗಿದೆ. ಫೋಟೋಶೂಟ್ ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು ಬೇಬಿ. ಆಗಿತ್ತು ಪಾಸ್ಟ್, ಸೊ ಇತ್ತು. ತುಂಬ ಚೆನ್ನಾಗಿತ್ತು. Okay guys, so thank you for watching this vlog. See you in next vlog.